ಬೆಲೆ ಏರಿಕೆಯನ್ನು ಏರಿಸುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಜನಸಾಮಾನ್ಯರ ಬದುಕನ್ನು ದುಃಖ ಸ್ಥಿತಿಗೆ ಇಡುತ್ತಿರುವ ಸರ್ಕಾರಕ್ಕೆ ಮೂಲಭೂತ ಸೌಕರ್ಯಗಳನ್ನು ನೀಡದಿರತಕ್ಕಂತ ಸರ್ಕಾರಕ್ಕೆ ತಮ್ಮ ಸಂಬಳವನ್ನು ಜಾಸ್ತಿ ಮಾಡಿಕೊಳ್ಳುತ್ತಿರುವ ಸರ್ಕಾರಕ್ಕೆ ದಿನಗೂಲಿಯ ನೌಕರರ ಸಂಬಳವನ್ನು ಜಾಸ್ತಿ ಮಾಡದೇ ಇರತಕ್ಕಂತ ನಿರ್ಲಕ್ಷ್ಯ ಮಾಡುತ್ತಿರತಕ್ಕಂತ ಸರ್ಕಾರಕ್ಕೆ ಜನಸಾಮಾನ್ಯ ಈ ಎರಡು ಸರ್ಕಾರಗಳನ್ನ ಕಿತ್ತೊಗೆಯಬೇಕು. ಮುಂದಿನ ಚುನಾವಣೆಯಲ್ಲಿ ಎರಡು ಸರ್ಕಾರಗಳನ್ನ ಕಿತ್ತೊಗೆಯಲೇಬೇಕು. ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕು. ಜನಸಾಮಾನ್ಯರ ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕು. ಪಕ್ಷದ ಹೋರಾಟಕ್ಕೆ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಆಮ್ ಆದ್ಮಿ ಪಕ್ಷದ ಹೋರಾಟಕ್ಕೆ ಮಾಧ್ಯಮ ವರ್ಗ ಶೋಷಣೆ ಮಾಡುತ್ತಿರುವ ಸರ್ಕಾರಕ್ಕೆ ಮಾಧ್ಯಮ ವರ್ಗ ಶೋಷಣೆ ಮಾಡುತ್ತಿರುವ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಧೋರಣೆಗೆ ಮಾಧ್ಯಮ ವರ್ಗದ ವಿರೋಧಿ ನೀತಿಗೆ ಮಾಧ್ಯಮ ವರ್ಗದ ವಿರೋಧಿ ನೀತಿಗೆ ಆಮ್ ಆದ್ಮಿ ಪಕ್ಷಕ್ಕೆ ಕೇಜ್ರಿವಾಲ್ ಅವರಿಗೆ ರಂಗಯ್ಯ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಬೆಲೆಯನ್ನು ಏರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಹೇರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ತೆರಿಗೆಯನ್ನು ಹೇರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ನಾವು ಮೈಸೂರು ಜಿಲ್ಲೆಯಿಂದ ಎಎಪಿ ಪಕ್ಷದ ವತಿಯಿಂದ ನಾವು ಈ ಬೆಲೆ ಏರಿಕೆ ಬಗ್ಗೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಯೋಚನೆ ಮಾಡಿ ಪ್ರತಿಭಟನೆ ಮಾಡಿದೀವಿ. ನಿನ್ನೆ ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ನಗರ ಅಧ್ಯಕ್ಷರು ಮತ್ತೆ ಅವರ ಟೀಮು. ಸೊ ಇದು ವಿಚಾರ ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪ್ರತಿ 1 ತಿಂಗಳು 2 ತಿಂಗಳಿಗೆ ಬೆಲೆ ಏರಿಕೆ ಆಗ್ತಾನೆ ಇದೆ. ಎಲ್ಲಾ ಕಮ್ಯುನಿಟಿ ಬಗ್ಗೆ ಜಾಸ್ತಿ ರೇಟ್ ಆಗೋದ್ರಿಂದ ಒಬ್ಬ ಮನುಷ್ಯನಿಗೆ 5 ರಿಂದ 5,500 ರೂಪಾಯಿ ಒಂದು ತಿಂಗಳಿಗೆ ಹೆಚ್ಚಾಗ್ತಾ ಇದೆ. ಆದ್ರೆ ಜನಗಳಿಗೆ ಅದು ಗೊತ್ತಾಗ್ತಾ ಇಲ್ಲ. ಅದು ಯಾರಿಗ್ ಗೊತ್ತಾಗ್ಬೇಕು? ಬಡ ಜನಗಳಿಗೆ 300 ರೂಪಾಯಿ ಕೂಲಿ ತಗೊಂಡ್ರೆ 150 ರೂಪಾಯಿ ಒಂದ್ ದಿನಕ್ಕೆ ಖರ್ಚು ಬರ್ತಿದೆ ಇವರು ಹೆಚ್ಚಿಗೆ ಮಾಡಿರೋದ್ರಿಂದ. ಸೊ ಹಾಗಾದ್ರೆ 150 ರೂಪಾಯಿಯಲ್ಲಿ ಯಾವ ರೀತಿ ಸಾಲ ತಗೋಬೇಕು? ಅವರು ಯಾವ ಫಂಡ್ಗೆ ಹೋಗಿ ಸಾಲ ತಗೋತಾರೆ? ಅಲ್ಲಿ ಹೋಗಿ ಸುಸೈಡ್ ಮಾಡ್ಕೋತಾರೆ, ರೈತರು ಸಾಯ್ತಾರೆ. ಈ ಜನಸಾಮಾನ್ಯರು ಬಡ್ಡಿಗೆ ತಗೊಳ್ತಾರೆ ಸಾಲ ಜೀವನ ಸಳ್ಳಕ್ಕೆ ಅಂತ. ಒಂದ್ 150 ರೂಪಾಯಿಯಲ್ಲಿ ಎಷ್ಟು ಮಾಡಕ್ ಆಗ್ತದೆ? 4,000 ಬಾಡಿಗೆ ಕಟ್ತಾರ ಅಥವಾ ಯಾವ್ದು ಪರ್ಚೇಸ್ ಮಾಡಿ ಇವ್ರು ಕೆಲಸ ಮಾಡ್ತಾರೆ? ಈ ರೀತಿ ಇರೋದ್ರಿಂದ ಒಬ್ಬ ಮನುಷ್ಯನಿಗೆ 5,500 ರಿಂದ 6,000 ರೂಪಾಯಿ ಹೆಚ್ಚಾಗ್ತಾ ಇದೆ ಪ್ರತಿ ತಿಂಗಳು ಪ್ರತಿ ಮನೆಯಲ್ಲಿ. ಸೊ ಈ ಸಮಸ್ಯೆ ಪರಿಹಾರ ಆಗ್ಬೇಕು ಅಂದ್ರೆ ಇವರು ರೇಟ್ ಅನ್ನ ಕಮ್ಮಿ ಇಡಬೇಕು. ಗ್ಯಾಸ್ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಹಾಲಿರ್ಬೋದು, ಎಣ್ಣೆ ಪದಾರ್ಥಗಳಿರ್ಬೋದು, ಪ್ರತಿಯೊಂದು ರೇಟ್ ಜಾಸ್ತಿ ಆದಾಗ ಈ ಸಮಸ್ಯೆ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಮತ್ತೆ ಇವರು ಈ ಹೆಚ್ಚಾದ ಕಾರಣದಿಂದ ಸಾವುಗಳು ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಜೀವನ ಮಾಡಕ್ ಆಗಲ್ಲ. 5 ಜನ 6 ಜನ ಇರ್ತಾರೆ ಒಂದ್ ಮನೆ ಒಳಗಡೆ. ಅವ್ರು ಯಾವ ರೀತಿ ಜೀವನ ಮಾಡ್ತಾರೆ? ಒಂದು ಉದ್ಯೋಗ ಇಲ್ಲ, ಇನ್ನೊಂದು ರೇಟ್ ಜಾಸ್ತಿ. ಇವೆಲ್ಲ ಸಮಸ್ಯೆ ನೋಡಿದಾಗ ನಮ್ಮ ಸಿದ್ದರಾಮಯ್ಯ ಅವರು ಇದು 16ನೇ ಬಡ್ಜೆಟ್ ಮಾಡ್ತಿದ್ದಾರೆ. 16ನೇ ಬಡ್ಜೆಟ್ ಅಲ್ಲಿ ಇವ್ರಿಗೆ ತಲೆ ಒಳಗಡೆ ಇದು ಹೋಗ್ಲೇ ಇಲ್ವಾ? ದಿನಕ್ಕೆ ಒಬ್ಬ ಮನುಷ್ಯನಿಗೆ 150 ರೂಪಾಯಿ ಇದೆ, ಒಂದು ಮನೆಗೆ ತಿಂಗಳಿಗೆ 5 ರಿಂದ 6 ಸಾವಿರ ಹೋಗ್ತಿದೆ. ಇವ್ರು ಹೆಂಗ್ ಜೀವನ ಮಾಡ್ತಾರೆ ಅಂತ. ಈಗ ಏನಕ್ಕೆ ದಾರಿ ಮಾಡಿದ್ದಾರೆ ಇವರು? ಕದಿಯಕ್ ದಾರಿ ಮಾಡ್ತಿದ್ದಾರೆ. ಜನಸಾಮಾನ್ಯರು ಕರೆಕ್ಟ್ ಆಗಿರೋರು ಕಳ್ಳ ದಾರಿ ಕಳಿಸ್ತಾರೆ, ಇಲ್ಲಿಗಲ್ ಕೆಲಸ ಮಾಡಕ್ ಬಿಡ್ತಾರೆ. ದುಡ್ಡು ಇಲ್ಲ ಅವ್ರಿಗೆ, ಜೀವನ ಹೇಗ್ ಮಾಡ್ತಾರೆ? ಸೊ 2 ಸರ್ಕಾರಗಳನ್ನ ಕಿತ್ತೊಗಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಬರ್ಲಿ, ZP ಬರ್ಲಿ, TP ಬರ್ಲಿ, ಅಥವಾ ಕಾರ್ಪೊರೇಷನ್ ಬರ್ಲಿ, ಅಥವಾ MLA ಬರ್ಲಿ, ಇನ್ನು 3 ವರ್ಷ ಆದ್ಮೇಲೆ ಜನಸಾಮಾನ್ಯರು ನಿಜವಾಗ್ಲೂ ಇದನ್ನ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆದ ಪಕ್ಷಕ್ಕೆ, ಯಾವ ಪಕ್ಷ ಈ ಭಾರತ ದೇಶದಲ್ಲಿ 11 ವರ್ಷ
ಯಾವುದು ತೊಂದರೆ ಇಲ್ಲ ನಡೆಸ್ತಾ ಬಂದಿದೆ ಅಂತ ಪಕ್ಷನ ಗುರುತಿಸಿ ಅವರು ಮತ ಚಲಾಯಿಸಬೇಕು ಅಂತ ನಮ್ಮ ಪಕ್ಷದ ವತಿಯಿಂದ ನಾನು ಅವ್ರೆಲ್ರಿಗೂ ಮನವಿ ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ. ಎಪಿ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿರಂತರವಾಗಿ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ. ಜನಸಾಮಾನ್ಯರು ಬದುಕು ದುಸ್ತರ ಆಗ್ತಿದೆ. ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ದಿನನಿತ್ಯ ವಸ್ತು ಹಾಲಿನ ಬೆಲೆ 4 ರೂಪಾಯಿ, ಒಂದು ಯೂನಿಟ್ಗೆ ವಿದ್ಯುತ್ಗೆ 3 ರೂಪಾಯಿ, ಹಾಗೆ ನೀರಿನ ದರ 30, ಭಾರತಗಳ ಒಂದು 100 ರೂಪಾಯಿ ಗಟ್ಟಲೆ ಒಟ್ಟು ಟೋಟಲ್ 150 ರೂಪಾಯಿ ದರವನ್ನ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದೆ. ಆದರೆ ದಿನನಿತ್ಯ ಕೂಲಿಯನ್ನ ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರು ಬದುಕು ನಡೆಸೋದೇ ಬಹಳ ಕಷ್ಟ ಆಗ್ತಿದೆ. ಇವ್ರು ಮಾತ್ರ ಸಂಬಳವನ್ನ ಜಾಸ್ತಿ ಮಾಡ್ಕೊತಾರೆ ಮತ್ತು ಸರ್ಕಾರಿ ನೌಕರಿಗೂ ಕೂಡ DA ಜಾಸ್ತಿ ಆಗ್ತಿದೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆಯಿಂದ ತೊಂದರೆ ಆಗ್ತಿದೆ. ಇವರು ಗ್ಯಾರಂಟಿಗಳನ್ನ ಸರಿದೂಗಿಸ್ಕೊಳ್ಳೋಕ್ಕೋಸ್ಕರ ಬೆಲೆಯನ್ನ ನಿರಂತರವಾಗಿ ಏರಿಕೆ ಮಾಡ್ತಿರತಕ್ಕಂಥದ್ದು ನಮ್ಮ AAP ಪಕ್ಷ ಖಂಡನೀಯ. ಇವರು ಆಡಳಿತವನ್ನ ಸರಿಯಾದ ರೀತಿ ಮಾಡ್ತಾ ಇಲ್ಲ. ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅವ್ರ ಅನುದಾನವನ್ನು ಬೇರೆ ರೂಪದಲ್ಲಿ ಅದು ಸರಿದೂಗಿಸ್ಕೋಬಹುದು. ಆದರೆ ದಿನನಿತ್ಯ ಯಾವಾಗಲೂ ಅಷ್ಟೇ ಪ್ರತಿ ಸರ್ಕಾರಗಳು ಕೂಡ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಉತ್ತಮ ರಸ್ತೆ ಬೇಕು ಅಂದ್ರೆ ಟೋಲ್ ಜಾಸ್ತಿ ಕೊಡಬೇಕು ಅಂತಾರೆ. ಮೆಟ್ರೋ ಮತ್ತೆ ರೈಲ್ವೆ ಹಲವಾರು ಪದಾರ್ಥಗಳನ್ನ ಜಾಸ್ತಿ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಿನಸಿ ಪದಾರ್ಥಗಳು ಎಣ್ಣೆ ರೇಟು ಇವತ್ತು 150 ರೂಪಾಯಿ, ಹಾಲಿನ ಬೆಲೆ 54 ರೂಪಾಯಿ ಆಗಿದೆ. ಆ ಜನಸಾಮಾನ್ಯರು ಹೇಗೆ ಬದುಕನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ನಮ್ಮ ಪಾರ್ಟಿ ವತಿಯಿಂದ ಇನ್ನು ಮುಂದೆ ಜನಜಾಗೃತಿ ಸಭೆಯನ್ನ ಮಾಡಿ ಎರಡೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಬೆಲೆಯನ್ನ ಇಳಿಸ್ಬೇಕು. ದಿನನಿತ್ಯ ಸಾಮಾನ್ಯ ಜನರ ಬದುಕನ್ನು ನೋಡ್ಕೊಂಡು ಬೆಲೆಯನ್ನು ಏರಿಸ್ಬೇಕೆ ಹೊರತು ಸುಮ್ಗೆ ಬಿಟ್ಟು ಬೆಲೆಯನ್ನು ಏರಿಸ್ಕೊಂಡು ಹೋಗೋದು ಉತ್ತಮ ಆಡಳಿತದ ಲಕ್ಷಣ ಅಲ್ಲ ಅಂತ ಹೇಳಿ ಈ ದಿನ ನಾವು ಎಚ್ಚರಿಕೆಯನ್ನ ನಮ್ಮ AAP ಪಾರ್ಟಿಯಿಂದ ಕೊಡ್ತಾ ಇದೀವಿ. ಧನ್ಯವಾದಗಳು. ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇದು ಜನಜಾಗೃತಿಗೋಸ್ಕರ ಮಾಡ್ತಾ ಇರೋದು, ನಮಗೋಸ್ಕರ ಅಲ್ಲ. ಬೆಲೆ ಏರಿಕೆ ಅನ್ನೋದು ನಮಗಷ್ಟೇ ಆಗ್ತಾ ಇಲ್ಲ, ಅದು ದೇಶದ ರಾಜ್ಯದ 80% ಜನ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ಅದನ್ನ ಜನ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, 2 ರೂಪಾಯಿ ಡೀಸೆಲ್ ಜಾಸ್ತಿ ಆದ್ರೆ ಎಲ್ಲ ತರದ ಬೆಲೆ ಏರಿಕೆಗಳು ಶುರು ಆಗ್ತವೆ. ಅದರಿಂದ ಜನ ಇಂಥ ಸರ್ಕಾರಗಳನ್ನು ಆಯ್ಕೆ ಮಾಡಬೇಕಾ ಬೇಡವಾ, ಒಂಥರ ಸರ್ವಾಧಿಕಾರ. ನೋಡಿ, ಡೀಸೆಲ್ ಬೆಲೆನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಬೇಕಾಗಿತ್ತು, ಬಜೆಟ್ ಅಲ್ಲಿ ಮಾಡಲಿಲ್ಲ. ಬಜೆಟ್ ಮುಗಿದು ಮಾರನೇ ದಿವಸ ಡೀಸೆಲ್ ರೇಟ್ನ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಇದು ತುಗ್ಲಕ್ ಸರ್ಕಾರ ಇವ್ರದ್ದು. ಯಾವ ರೀತಿ ಅಂದ್ರೆ, ಕೇಂದ್ರದವರು ನಾನು ಏರಿಸ್ತೀನಿ ಅಂತ ಇವರು, ನೀನ್ ಏರಿಸ್ತೀಯಾ ನಾನು ಏರಿಸ್ತೀನಿ ಅಂತ ರಾಜ್ಯ ಸರ್ಕಾರದವರು ಇಬ್ರು ಕಾಂಪಿಟೇಷನ್ ಬಿದ್ದಿದ್ದಾರೆ. ಅಂದ್ರೆ ಜನ ಎಲ್ಲಿ ಹೋಗ್ಬೇಕು ಇದ್ರಲ್ಲಿ? ಕೇಂದ್ರ ಸರ್ಕಾರ ಒಂದ್ ಕಡೆ ಏರಿಸ್ತಾರೆ, ಟೋಲ್ ಏರಿಸ್ತಾರೆ, ಬ್ಯಾಂಕ್ ಏರಿಸ್ತಾರೆ, ಬಡ್ಡಿ ಏರಿಸ್ತಾರೆ. ಈ ಕಡೆ ರಾಜ್ಯ ಸರ್ಕಾರ ಮುದ್ರಾಂಕ ಶುಲ್ಕ ಏರಿಸ್ತಾರೆ, ಹಾಲಿನ ದರ ಏರಿಸ್ತಾರೆ, ನೀರಿನ ದರ ಏರಿಸ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ಜನ? ಹಂಗಾದ್ರೆ ನಿಮಗೆ ಇದಕ್ಕೋಸ್ಕರ ನಾವು ಓಟ್ ಹಾಕಿದೀವಾ? ನಿಮಗೆ ಇದು ಈ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಆಯ್ಕೆ ಹೋಗಿದ್ದ ಒಂದು ಒಂದು ಕರುಣೆ ನಿಮಗಿಲ್ವಾ? ಸಿದ್ದರಾಮಯ್ಯನವರಂತೂ ಅವರು ಸಮಾಜವಾದಿಯಿಂದ ಬಂದವರು, ಅವ್ರು ಬಡವರ ಕಷ್ಟ ಅರ್ಥ ಆಗುತ್ತೆ ಅನ್ಕೊಂಡಿದೀವಿ ನಾವು. ಆದ್ರೆ ಅವ್ರು ಏನು ಮಾತಾಡ್ತಾ ಇಲ್ಲ, ಬೆಲೆ ಏರಿಸಿ ಸುಮ್ಮನೆ ಕೂತ್ ಬಿಡ್ತಾರೆ. ಇದು ಒಂಥರ ಏನಾಗ್ತಾ ಇದೆ ಅಂದ್ರೆ ಸರ್ವಾಧಿಕಾರದ ಧೋರಣೆ. ಯಾರನ್ನೂ ಹೇಳಲ್ಲ ಕೇಳಲ್ಲ, ಯಾವುದು ಚರ್ಚೆ ಮಾಡಲ್ಲ. ವಿಧಾನಸಭೆಯಲ್ಲಿ ಪಾಸ್ ಮಾಡೋದು, ಕೇಂದ್ರದ ಸರ್ಕಾರದವರು ಕೇಂದ್ರದಲ್ಲಿ ಪಾಸ್ ಮಾಡೋದು. ಹಂಗಾದ್ರೆ ಏನಕ್ಕೆ ಸಂಬಳ ಕೊಟ್ಟು ನಮ್ಮ ತೆರಿಗೆ ದುಡ್ಡು ಸಂಬಳ ತಗೊಂಡು ಮಾಡ್ತಾ ಇದ್ದೀರಿ? ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನೀವು ಯಾವ್ದಾದ್ರು ಬೆಲೆ ಏರಿಕೆ ಮಾಡಬೇಕು ಅಂದ್ರೆ ಒಂದು ಸಮಿತಿಯನ್ನ ನೇಮಕ ಮಾಡಿ ಅದರಲ್ಲಿ ಸಾರ್ವಜನಿಕರು ಇರಬೇಕು. ಆ ಸಾರ್ವಜನಿಕರ ಅಭಿಪ್ರಾಯ ತಗೊಂಡು ನೀವು ಮಾಡಿ. ಯಾಕಂದ್ರೆ ನೀವು ಎ ಸಿ ರೂಮಲ್ಲಿ ಕೂತಿರ್ತೀರಾ, ನಿಮ್ಗೆ ಕೆಳವರ್ಗದ ಜನರ ಕಷ್ಟ ನಿಮ್ಗೆ ಅರ್ಥ ಆಗಲ್ಲ. ಎ ಸಿ ರೂಮಲ್ಲಿ ಇರೋರಿಗೆ ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಯಾಕಂದ್ರೆ ಮೊಬೈಲಿಂದ ನೀವು ಸಾಮಾನುಗಳನ್ನ ತರಿಸ್ತೀರಾ, ನಿಮ್ಗೆ ಬೇಕಾದಷ್ಟು ಬಿಟ್ಟಿ ದುಡ್ಡು ಬರುತ್ತೆ. ಆದ್ರೆ ಪ್ರತಿದಿನ ಒಂದು 200-300 ರೂಪಾಯಿ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂಥವ್ರು ಎಲ್ಲಿ ಹೋಗ್ಬೇಕು? ಇವರೆಲ್ಲ
ಎಲ್ಲಿ ಹೋಗ್ಬೇಕು? ಐವತ್ತು ಅವ್ರು 300 ರೂಪಾಯಿ ಜೀವನ ಮಾಡಿ 150 ರೂಪಾಯಿ ನಿಮ್ಗೆ ಟ್ಯಾಕ್ಸ್ ಕಟ್ಟಿದ್ರೆ ಇಲ್ಲಿ 150 ರೂಪಾಯಲ್ಲಿ ಅವ್ರ ಮನೆ ಬಾಡಿಗೆ, ಮಕ್ಕಳ ಎಜುಕೇಶನ್, ಆಸ್ಪತ್ರೆ ಎಲ್ಲಿ ಏನ್ ಮಾಡ್ತಾರೆ? ನಿಮ್ಮ ಆಸ್ಪತ್ರೆ ಕತೆ ಅಂತೂ ಗೊತ್ತು, ಸರ್ಕಾರಿ ಆಸ್ಪತ್ರೆ ಯಾವುದು ಏನು ಫ್ರೀ ಸಿಗಲ್ಲ. ಅಲ್ಲಿ ಹೋದ್ರೆ ನಿಮಗೆ ಎಂಟ್ರಿ ಫೀ ಜಾಸ್ತಿ. ಏನಿದು ಒಂಥರ ತುಗ್ಲಕ್ ಸರ್ಕಾರ ಆಗೋಗಿದೆ. ಅದಕ್ಕೆ ನಮ್ಮ ಆಮ್ ಆದ್ಮಿ ಪಕ್ಷ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಜನಜಾಗೃತಿಗೋಸ್ಕರ ಮಾಡ್ತಾ ಇದ್ದೀವಿ, ಜನ ಎಚ್ಚೆತ್ಕೊಳ್ಳಿ ಅಂತ ಮಾಡ್ತಾ ಇದ್ದೀವಿ. ಜನ ಇದ್ರ ಬಗ್ಗೆ ಸ್ವಂತ ಯೋಚನೆ ಮಾಡಿ ಮುಂದೆ ಎಂಥ ಪಕ್ಷಗಳನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಿ ಅನ್ನುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಬೆಲೆ ಏರಿಕೆ ಬಗ್ಗೆ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಹೋರಾಟಗಳು ಎಲ್ಲಾ ಕಡೆನೂ ಕೂಡ ಇವತ್ತು ನಡೀತಾ ಇದೆ. ಪ್ರಸ್ತುತ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರೊಂದಿಗೆ ಒಟ್ಟುಗೂಡಿ ನಾವೆಲ್ಲರೂ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಈ ಬೆಲೆ ಏರಿಕೆಯಿಂದ ಸಾಮಾನ್ಯ ಬಡ ಜನರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇವತ್ತು ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಅಂತಂದ್ರೆ ಅದು ತಪ್ಪಾಗ್ಲಾರ್ದು. ಪ್ರತಿಯೊಬ್ರು ಇವತ್ತು ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ರು ಬಡವರ್ಗೂ ಕೂಡ ನಾವು ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿಗಳನ್ನ ನಾವು ಪೂರೈಸ್ಕೊಂಡು ಬಂದಿದೀವಿ ಅಂತ ಹೇಳ್ತಾ ಇದ್ದೀರೋ ಹೊರತು ಜೊತೆಗೆ ನಿಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ದುಡ್ಡಿಲ್ಲ ಅಂತ ನೀವು ಅವಾಗ್ಲೇ ಹೇಳ್ಬಿಟ್ಟಿದ್ದೀರಾ. ಈ ಪ್ರಸ್ತುತ ಬಜೆಟ್ ಅಲ್ಲಿ ನೀವು ಪ್ರತಿಯೊಂದು ವಿಷಯಗಳನ್ನು ಹಂಚ್ಕೊಂಡೇ ಬಂದಿದ್ದೀರಾ. ಆದ್ರೆ ನಿಮ್ಮ ಗ್ಯಾರಂಟಿಗಳನ್ನ ಪೂರೈಕೆ ಮಾಡೋದಕ್ಕೆ ಬಡವರ ಮೇಲೆ ಬರೆ ಎಳೆಯೋದು ಎಷ್ಟು ಸರಿಯಾಗಿದೆ? ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಾಗಂತ ನೀರಿನ ಮೇಲೆ ಶುಲ್ಕನ ಜಾಸ್ತಿ ಮಾಡಿದಿರಿ, ಹಾಲಿನ ರೇಟ್ ಜಾಸ್ತಿ ಮಾಡಿದಿರಿ, ಮೊಸರು ರೇಟ್ ಜಾಸ್ತಿ ಮಾಡಿದಿರಿ, ವಿದ್ಯುತ್ತನ್ನ ಜಾಸ್ತಿ ಮಾಡಿದಿರಿ. ಬಡವರು ಹೀಗಾದ್ರೆ ಬದುಕೋದು ಹೇಗೆ ಸ್ವಾಮಿ? ಅವರು ದುಡಿಯಂತದ್ರಲ್ಲಿ ಅವ್ರ ಮಕ್ಕಳ ವಿದ್ಯಾಭ್ಯಾಸ ನೋಡ್ತಾರೋ, ಅವ್ರ ಆರೋಗ್ಯನ ನೋಡ್ತಾರೋ, ಪ್ರತಿಯೊಂದು ಅವ್ರ ಬಾಡಿಗೆ ಕಟ್ತಾರೋ, ದಿನನಿತ್ಯದ ಅವರ ಅವಶ್ಯಕತೆಗಳನ್ನ ಪೂರೈಕೆ ಮಾಡ್ಕೋತಾರೋ. ಅದೇ ನೀವು ಜಾಸ್ತಿ ಮಾಡಿರಂತ ಶುಲ್ಕಗಳನ್ನ ಕಟ್ತಾ ಹೋಗ್ತಾರೋ. ಯಾವ ರೀತಿ ಅವರು ಬದುಕನ್ನ ನಡೆಸೋದು? ನೀವು ಗ್ಯಾರಂಟಿಗಳನ್ನ ಕೊಡ್ತೀವಿ, 2,000 ರೂಪಾಯಿ ಕೊಡ್ತೀವಿ, ಬಸ್ಸನ್ನ ಫ್ರೀ ಬಿಟ್ಟಿದೀವಿ, ನಾವ್ ಎಲ್ಲಾನು ಮಾಡ್ತಾ ಇದೀವಿ ಅಂತ ಹೇಳಿ ಬಡವರ ಮೇಲೆ ಈ ತರ ಬರೆ ಮೇಲ್ ಬರೆ ಆಗ್ತಾ ಹೋದ್ರೆ ಡೀಸೆಲ್ ರೇಟ್ ಜಾಸ್ತಿ ಮಾಡಿದಿರಿ. ಪ್ರತಿಯೊಂದು ಒಂದು ಕಾಫಿಯಿಂದ ಹಿಡಿದು ಊಟ ತಿಂಡಿವರೆಗೆ ಪ್ರತಿಯೊಂದು ಕೂಡ ಬೆಲೆ ಜಾಸ್ತಿ ಮಾಡಿದ್ದಾರೆ. ಯಾವ ರೀತಿ ಮನುಷ್ಯ ಬದುಕೋದು? ಮನೆಗಳ ಮೇಲೆ ಶುಲ್ಕವನ್ನ ಜಾಸ್ತಿ ಮಾಡಿದಿರಿ, ಮುದ್ರಾಂಕ ಶುಲ್ಕವನ್ನ ಜಾಸ್ತಿ ಮಾಡಿದಿರಿ, ಪ್ರತಿಯೊಂದು ಖಾತೆಗಳನ್ನ ರೇಟು ಕಂದಾಯ ಕಟ್ಟಿ ಅಂತ ಜಾಸ್ತಿ ಮಾಡಿದಿರಿ. ಈ ರೀತಿ ಜಾಸ್ತಿ ಮಾಡ್ತಾ ಹೋದ್ರೆ ಮನುಷ್ಯ ಬಡತನದಲ್ಲೂ ಬದುಕ್ತಾ ಇರೋಂತ ಪರಿಸ್ಥಿತಿಗೆ ನೀವು ಇವತ್ತು ತಂದು ಬಿಟ್ಟಿದ್ದೀರಾ. ಹಾಗಾಗಿ ನಾವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಈ ಬೃಹತ್ ಪ್ರತಿಭಟನೆಯನ್ನ ನಾವು ತಗೊಂಡಿದೀವಿ. ಇದು ಜನಜಾಗೃತಿಗೋಸ್ಕರ ನಾವು ಮಾಡ್ತಾ ಇದೀವಿ, ರಾಜ್ಯಾದ್ಯಂತ ಮಾಡ್ತಾ ಇದೀವಿ. ಇದು ಇದೇ ರೀತಿ ನೀವು ಬಡವರ ಮೇಲೆ ಬರೆ ಹಾಕೋದನ್ನ ಬಿಟ್ಟು ಎಲ್ಲ ಶುಲ್ಕವನ್ನ ಕಡಿಮೆ ಮಾಡಿ ಒಂದು ಬಡವರು ಯಾವ ರೀತಿ ಬದುಕಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಬದುಕೋದಕ್ಕೆ ಅವಕಾಶ ಇದೆ. ನೀವು ನಿಮ್ಮ ಸರ್ಕಾರ ನಡೆಸ್ಕೊಳ್ಳೋದಕ್ಕೆ ದುಡ್ಡು ಮಾಡೋದಕ್ಕೋಸ್ಕರ ನೀವು ಪ್ರತಿಯೊಂದಕ್ಕೂ ಬರೆ ಎಳಿತಾ ಹೋಗ್ಬೇಡಿ. ಹಾಗಾಗಿ ನಾವು ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಕೈಗೊಂಡಿದ್ದೀವಿ. ಇದೇ ರೀತಿ ಇದು ನೀವು ಎಲ್ಲಿವರೆಗೆ ಬೆಲೆಗಳನ್ನ ಇಳಿಸೋವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿತಾ ಹೋಗ್ತಾನೆ ಇರುತ್ತೆ. ನಮಸ್ಕಾರ, ಜೈ ಹಿಂದ್.